ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಕೀಲಾ ಬಾನು ಮಾಬುಸಾ ಮುಜಾವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು 10ನೇ ತರಗತಿಯ ವಿಜ್ಞಾನದ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರುವಂತಹ ರೋಧಕ ಅವಲಂಬಿಸಿರುವ ಅಂಶಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಿದ್ಯುತ್ ಮಂಡಲದಲ್ಲಿ ವಾಹಕದ ಮೂಲಕ ವಿದ್ಯುತ್ ಹರಿಯುತ್ತಿರುವಾಗ ವಾಹಕವು ವಿದ್ಯುದಾವೇಶಗಳ ಹರಿಯುವಿಕೆಗೆ ವಿರೋಧಿಸುವ ಗುಣವನ್ನೇ ರೋಧ ಎನ್ನುವರು. ಈ ರೋಧವು 4 ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಅದು ಯಾವುದೆಂದರೆ, ಮೊದಲನೆಯದಾಗಿ ವಾಹಕದ ಉದ್ದ ಹೆಚ್ಚಾದಂತೆ ರೋಧವು ಹೆಚ್ಚಾಗುತ್ತದೆ. ಅಂದರೆ ರೋಧವು ವಾಹಕದ ಉದ್ದಕ್ಕೆ ನೇರಾನುಪಾತದಲ್ಲಿ ಇರುತ್ತದೆ. ಎರಡನೆಯದಾಗಿ ವಾಹಕದ ಅಡ್ಡಕೊಯ್ತ ಹೆಚ್ಚಾದಂತೆ ರೋಧವು ಕಡಿಮೆಯಾಗುತ್ತದೆ. ಅಂದರೆ ರೋಧವು ವಾಹಕದ ಅಡ್ಡಕೊಯ್ತಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಮೂರನೆಯದಾಗಿ ವಸ್ತುವಿನ ಪ್ರಾಕೃತಿಕ ಗುಣ, ಅಂದರೆ ವಾಹಕವು ಯಾವ ಲೋಹದಿಂದ ಮಾಡಲ್ಪಟ್ಟಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ನಾಲ್ಕನೆಯದಾಗಿ ಅಥವಾ ಕೊನೆಯದಾಗಿ ವಾಹಕದ ತಾಪ, ಅಂದರೆ ವಾಹಕದ ತಾಪ ಹೆಚ್ಚಾದಂತೆ ರೋಧ ಹೆಚ್ಚಾಗುತ್ತದೆ. ಧನ್ಯವಾದಗಳು.